ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಏನು ಬರಬಹುದು ಅನ್ನೋದನ್ನು ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಅನಿರೀಕ್ಷಿತವಾಗಿ ಏನೇನು ಸುದ್ದಿಗಳು ಬರ್ಬೋದು, ನಿಮ್ಮ ಲೈಫಲ್ಲಿ ಏನಿದೆ ಮುಂದೆ ಅನಿರೀಕ್ಷಿತವಾಗಿ ಆ ಥರ ಕೇಳೋಣ. ಕನೆಕ್ಟ್ ವಿತ್ ಯುವರ್ ಇಮೋಷನ್ಸ್. ಮತ್ತೊಂದು ಬಿ ಓಪನ್ ಟು ಹೀಲಿಂಗ್ ಇನ್ಫಾರ್ಮೇಷನ್. ಮತ್ತೊಂದು ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್. ಆ ಒಂದು ಮೆಸೇಜ್ ಇದೆ ನಿಮಗೆ. ಅನಿರೀಕ್ಷಿತವಾಗಿ ನಿಮ್ಮ ಲೈಫಲ್ಲಿ ಏನು ಬರಬಹುದು, ಆ ಒಂದು ಮಾತು ಕೇಳಿದಾಗ ನಿಮ್ಮಲ್ಲಿ ಏನೇನೋ ಭಾವನೆಗಳಿದೆ, ಆ ಭಾವನೆಗಳಿಗೆ ಕನೆಕ್ಟ್ ಆಗಿ ಅನ್ನೋದಿದೆ. ಕೆಲವು ಏನೇನೋ ನಿರಾಸೆಗಳಿರ್ಬೋದು. ಬಿ ಓಪನ್ ಟು ಹೀಲಿಂಗ್ ಇನ್ಫಾರ್ಮೇಷನ್. ಮುಂದೆ ನಿಮಗೆ ಇನ್ನೂ ಕಾರ್ಡ್ಸ್ಗಳು ಬರುತ್ತೆ. ಯಾವುದೇ ಭಾವನೆಗಳಾಗಿರಬಹುದು, ಮೇ ಬಿ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಎಲ್ಲ ಭಾವನೆಗಳನ್ನು ಹೀಲ್ ಮಾಡ್ಕೊಳ್ಳಿ, ಸಂತೋಷವಾಗಿರಿ. ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಮೌಂಟೇನ್ಸ್. ಏನೇ ಬರಲಿ ಎದುರಿಸೋ ಶಕ್ತಿ ಕೊಡು, ಆ ಥರ ಆ ದೇವರಲ್ಲಿ ಕೇಳ್ಕೊಳ್ಳಿ. ಜೀವನದಲ್ಲಿ ಏನೇ ಬಂದ್ರೂ ಎದುರಿಸಲೇಬೇಕಲ್ವಾ, ಹಾಗಾಗಿ ಅದಕ್ಕೆ ಧೈರ್ಯ ಶಕ್ತಿ ಬರಲಿ ಅಂತ ಹೇಳ್ತಾ ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಬರ್ತಾ ಇದೆ. ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಅದು ನಿರಾಸೆ ಆಗಿರಬಹುದು, ಸಂತೋಷ ಆಗಿರಬಹುದು, ಎರಡನ್ನೂ ಸಮನಾಗಿ ಸ್ವೀಕರಿಸಿ ಅನ್ನೋ ಒಂದು ಮೆಸೇಜ್ ನಿಮಗೆ ಬರ್ತಾ ಇದೆ. ಧೈರ್ಯವಾಗಿ ಯಾವುದನ್ನು ಎದುರಿಸಿ. ಇವತ್ತೊಂದು ದಿವಸ ನಿರಾಸೆ ಇರಬಹುದು, ನಾಳೆ ಅದೆಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅನಿರೀಕ್ಷಿತವಾಗಿ ನಿಮ್ಗೆ ಏನು ಬರೋದಿದೆ ನೋಡೋಣ. ದಿ ಟವರ್ ಕಾರ್ಡ್ ಬರ್ತಾ ಇದೆ ಮೊದಲೇ, ಹಾಗೆ 8 ಆಫ್ ವ್ಯಾಂಡ್ಸ್. ಮತ್ತೊಂದು 2 ಆಫ್ ಪೆಂಟಿಕಲ್ಸ್. ಅನುಮಾನಗಳಿದೆ, ಎರಡೆರಡು ಮನಸ್ಸಿದೆ. 2 ಆಫ್ ಕಪ್ಸ್. ಕೆಲವರಿಗೆ ನನಗೆ ಈ ವರ್ಷ ಮದುವೆ ಆಗುತ್ತಾ, ನಾನು ಇಷ್ಟಪಟ್ಟ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ, ಆ ಥರ ಎಲ್ಲ ಭಾವನೆಗಳಿದೆ ನಿಮಗೆ. ಮೊದಲು ಈ 5 ಕಾರ್ಡ್ಸ್ಗೆ ಏನಿದೆ ಹೇಳ್ಬಿಡೋಣ, ಆಮೇಲೆ ನೋಡೋಣ. ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ, ಒಬ್ರಿಗೊಬ್ರಿಗೆ ಕ್ಲಾಶ್ ಆಗಿದೆ, ಕಮ್ಯುನಿಕೇಷನ್ ಗ್ಯಾಪಲ್ಲಿದ್ದೀರಾ, ಹಾಗೆ ಎರಡೆರಡು ಮನಸ್ಸಿದೆ. ಇದು ಸರಿಯಾಗುತ್ತಾ ಇಲ್ವಾ, ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ, ಹಾಗೆ ಏನೇನೋ ಭಾವನೆಗಳಿದೆ ನಿಮ್ಮಲ್ಲಿ. ಆ ಹಿಂದಿನ ರಿಲೇಷನ್ಶಿಪ್ ಇರಬಹುದು, ಆ ಫ್ರೆಂಡ್ಶಿಪ್ ಇರಬಹುದು, ಅದ್ರ ಬಗ್ಗೆ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ. ಯಾವುದೇ ಫ್ರೆಂಡ್ಶಿಪ್ ಆಗಲಿ ಅಥವಾ ರಿಲೇಷನ್ಶಿಪ್ ಆಗಲಿ, ಅಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋಕ್ಕೆ ಕಾರಣ ನಮ್ಮ ವರ್ತನೆಗಳಿರಬಹುದು, ನಮ್ಮ ಮಾತುಕತೆಗಳಿರಬಹುದು. ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ಏನೋ ಮಾತಿಗೆ ಬೆಳೆದಿದೆ, ಕ್ಲಾಶ್ ಆಗಿದೆ ಇಬ್ರಿಗೂ. ಇಲ್ಲಿ ನಿಮ್ಮ ಭಾವನೆಗಳಿಗೆ ಕನೆಕ್ಟ್ ಆಗಿ ಅನ್ನೋದು ಬಂದಿದೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ಯಾಕೆ ಇದೆಲ್ಲ ಆಯಿತು? ಈ ಕಾರ್ಡ್ಸ್ಗಿಂತ ನಿಮಗೇ ಗೊತ್ತಿರುತ್ತೆ, ನಿಮ್ಮಲ್ಲೇ ಭಾವನೆಗಳಿರುತ್ತೆ, ಫೀಲಿಂಗ್ಸ್ ಇರುತ್ತೆ. ನಮ್ಮಿಬ್ಬರಲ್ಲಿ ನಡೆದಿರೋ ಒಂದು ಜಗಳ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅದಕ್ಕೆ ಕಾರಣ ಏನು? ಆ ಒಂದು ಭಾವನೆಗಳಿಗೆ ಕನೆಕ್ಟ್ ಆಗಿ ಅನ್ನೋದು ಬರ್ತಾ ಇದೆ. ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ ಅನ್ನೋದು ಇದೆ. ಅದಕ್ಕೆ ಮೆಡಿಸಿನ್ ನಿಮ್ಮ ಹತ್ರನೇ ಇರುತ್ತೆ. ಅನುಮಾನಗಳಿದೆ, ಎರಡೆರಡು ಮನಸ್ಸಿದೆ, ಜೀವನದಲ್ಲಿ ಸ್ಟೆಬಿಲಿಟಿ ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಮತ್ತೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮತ್ತೆ ಏನಿದೆ? ಇಲ್ಲೊಂದು 7 ಆಫ್ ವ್ಯಾಂಡ್ಸ್. ಮ್ಯಾನಿಫೆಸ್ಟೇಷನ್ ಇದೆ, ಮೆಡಿಟೇಷನ್ ಇದೆ, Five of Swords, 9 of Wands, Page of Swords. ಮತ್ತೊಂದು 10 of Swords ಬರ್ತಾರೆ.
ಇಲ್ಲಿ 5 ಆಫ್ ಕಪ್ಸ್ ಇದೆ. ಏನೋ ನಿರಾಸೆ ಭಾವನೆ ಇದೆ, ಗಿಲ್ಟ್ ಫೀಲಿಂಗ್ ಇದೆ, ತಲೆ ತುಂಬ ಯೋಚನೆಗಳಿದೆ, ಹಾಗೆ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಇದೆ. ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದೀರಾ. ಆದರೆ ಇಲ್ಲೇನೋ ಇಮ್ಮೆಚ್ಯೂರಿಟಿ ಇದೆ. ತಿಳಿದೋ ತಿಳಿದೇನೋ ಏನೋ ಮಾತುಗಳಾಗಿದೆ. ಆದರೆ ಅದೆಲ್ಲ ಸರಿಯಾಗುತ್ತಾ? ಹಾಗೇನೂ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಮನಸ್ಸು ಯೋಚನೆ ಮಾಡ್ತಾ ಇದೆ. ಕಾನ್ಫಿಡೆನ್ಸ್ ಇದೆ, ಇದೆಲ್ಲ ಸರಿಯಾಗುತ್ತೆ. ಹಾಗೆ ಒಂದು ಕಾನ್ಫಿಡೆನ್ಸೂ ಇದೆ. ಆದರೆ ಇಲ್ಲಿ ಕೆಲವರು ಎಕ್ಸಾಮ್ಸ್ ತಗೊಂಡಿದ್ದೀರಾ, ಏನೋ ವಿಷಯಕ್ಕೆ ಕಾಯ್ತಾ ಇದ್ದೀರಾ, ಇಂಟರ್ವ್ಯೂಸ್ ತಗೊಂಡಿದ್ದೀರಾ. ಇದೆಲ್ಲ ಸರಿಯಾಗುತ್ತಾ ಅನ್ನೋದು ಇದೆ. ಮುಂದೆ ನೋಡ್ತಾ ಹೋಗೋಣ ಯಾವ ಅನಿರೀಕ್ಷಿತ ಸುದ್ದಿಗಳು ನಿಮ್ಮ ಲೈಫಿಗೆ ಬರ್ಬೋದು ಅನ್ನೋದನ್ನ ನೋಡೋಣ. ಆದರೆ ಈ ಕರೆಂಟ್ ಫೀಲಿಂಗ್ಸ್ ನೋಡಿದಾಗ ಮನಸ್ಸಲ್ಲಿ ಸಾಕಷ್ಟು ಬೇಜಾರಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗಳ ಮಹಾಪೂರ ಇಲ್ಲಿದೆ. ನಿರಾಸೆ ಇದೆ, ಯಾವ ಕೆಲಸ ಆಗ್ತಾ ಇಲ್ಲ ಅನ್ನೋದಿದೆ. ಯಾಕೆಂದರೆ ಇಲ್ಲಿ ಏನು ಬರ್ತಾ ಇದೆ? ಇನ್ಸ್ಟೆಬಿಲಿಟಿ. ನೀವು ಲೈಫಲ್ಲಿ ಸ್ಟೆಬಿಲಿಟಿ ಕೇಳ್ತಾ ಇದ್ದೀರಾ, ಏನೋ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಒಂದು ಭಾವನೆ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ? ಮನಸ್ಸಿನ ಸಮಾಧಾನಕ್ಕೆ ದೇವರ ಮೊರೆ ಹೋಗಿದ್ದೀರಾ? ಇಲ್ಲೊಂದು ಸೈಲೆನ್ಸ್ ಇದೆ, ಮತ್ತೊಂದು ಅವೇರ್ನೆಸ್, ಇಲ್ಲೊಂದು ನಥಿಂಗ್ನೆಸ್, ಮುಂದೆ ನೋಡೋಣ ಮೆಚ್ಯೂರಿಟಿ, ಹಾಗೆ ಮೂಮೆಂಟ್ ಟು ಮೂಮೆಂಟ್. ಇಲ್ಲಿ ಕಂಟ್ರೋಲ್ ಬರ್ತಾ ಇದೆ ನಿಮಗೆ ಬಾಟಮ್ನಲ್ಲಿ. ಭಾವನೆಗಳು, ನಿಮ್ಮ ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಸೈಲೆನ್ಸ್. ಏನೋ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಸಂಬಂಧಗಳು ಹಾಳಾಗಿದೆ ಅನ್ನೋದು ಇಲ್ಲಿ ಕೆಳಗಡೆ ಕಾರ್ಡಲ್ಲಿ ಬಂದಿದೆ. ಆದ್ರಿಂದ ಇಮೋಷ್ನಲಿ ಅಪ್ಸೆಟ್ ಆಗಿದ್ದೀರಾ. ನೀವು ಯಾರಿಂದ ದೂರ ಆಗಿದ್ದೀರಾ, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಇಲ್ಲಿ ಇಬ್ರು ದೂರ ಆಗಿದ್ರೂ ಇಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಈ ಟೈಮಲ್ಲಿ ಏನೂ ಇಲ್ದಿರಬಹುದು, ನಥಿಂಗ್ನೆಸ್ ಇದೆ. ಆದರೆ ನೆನಪಲ್ಲಿ ಇಬ್ರು ಕನೆಕ್ಟ್ ಆಗಿದ್ದೀರಾ. ಆ ಒಂದು ಹಿಂದಿನ ನೆನಪುಗಳು ಆಗಾಗ ಬರ್ತಾ ಇದೆ. ಆದರೆ ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಚೆನ್ನಾಗಿರಬೇಕು ಅನ್ನೋ ಭಾವನೆ ಬಂದಾಗ ಇಲ್ಲಿ ಖಾಲಿ ಇದೆ. ಇಲ್ಲಿ ಮೆಚ್ಯೂರಿಟಿ ಇದೆ. ಕೆಳಗಡೆ ಇಮ್ಮೆಚ್ಯೂರಿಟಿ ಕಾರ್ಡ್ ಇದೆ, ಹಾಗೆ ಮೌಂಟೇನ್, ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಇಲ್ಲೊಂದು ನಾವಿಬ್ರು ಕನೆಕ್ಟ್ ಆಗ್ತೀವಾ ಅನ್ನೋ ಒಂದು ನಿಮ್ಮ ಪ್ರಶ್ನೆಗೆ ಏನಿದೆ? ಸಮಾಧಾನವಾಗಿ ಎಲ್ಲನೂ ತಗೊಳ್ಳಿ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ನಿರಾಸೆ ಇರಬಹುದು, ಸಮಾನವಾಗಿ ತಗೋಬೇಕು. ಇಷ್ಟ ಇಲ್ಲದೆ ಇರೋ ವ್ಯಕ್ತಿ ಹಿಂದೆ ಓಡೋ ಬದಲು ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಅದ್ರ ಕಡೆ ಗಮನ ಕೊಡಿ ಅನ್ನೋದಿದೆ. ಕ್ಷಣ ಕ್ಷಣಕ್ಕೂ ನಿಮಗೆ ಆ ಬಿಟ್ಟೋಗಿರೋ ವ್ಯಕ್ತಿ ನೆನಪಾಗ್ತಾರೆ. ಆ ನೆನಪುಗಳಿದೆ, ಆದರೆ ಇಲ್ಲಿ ಬಾಂಧವ್ಯ ಇಲ್ಲ, ಆತ್ಮೀಯತೆ ಇಲ್ಲ ಅನ್ನೋದಿದೆ. ಇಲ್ಲಿ ಮುಂದೆ ಏನಾಗುತ್ತೆ ನೋಡೋಣ. ನಿಮಗೆ ಏನು ಬರುತ್ತೆ, ಕಾರ್ಡ್ಸ್ ಏನು ಹೇಳುತ್ತೆ? ಇವೆಲ್ಲ ಭಾವನೆಗಳನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅನಿರೀಕ್ಷಿತವಾಗಿ ನಿಮ್ಗೆ ಏನು ಬರ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಕೆಲವು ಮೆಸೇಜ್ಗಳು ನೋಡೋಣ ಏನಿದೆ ಅಂತ. ನೈಟ್ ಆಫ್ ಕಾಯಿನ್ಸ್. ಯಾರ್ಯಾರು ಫೈನಾನ್ಷಿಯಲ್ ಇಶ್ಯೂಸ್ಗೆ ಕಾಯ್ತಾ ಇದ್ದೀರಾ, ದಿ ಸನ್ ಕಾರ್ಡ್ ಬಂತು ನೋಡಿ. 2 ಆಫ್ ಕಪ್ಸ್. 2 ಆಫ್ ಕಪ್ಸ್ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ನೈಟ್ ಆಫ್ ಕಪ್ಸ್, ಮತ್ತೊಂದು 7 ಆಫ್ ವ್ಯಾಂಡ್ಸ್. ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಇದೆ. ನಿಮ್ಮ ಭಾವನೆಗಳನ್ನ ಸ್ಟೆಬಿಲೈಸ್ ಮಾಡ್ಕೋಬೇಕು. ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿಯಾಗೋ ಒಂದು ಸಾಧ್ಯತೆ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ, ಬೆಳಕಿದೆ. ಏನೋ ಒಂದು ಮೆಸೇಜ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಆ ಇಷ್ಟಪಟ್ಟ ವ್ಯಕ್ತಿಯಿಂದ ನೀವು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀರಾ. ಅದು ಬರೋ ಸಾಧ್ಯತೆ ಇದೆ ಅನ್ನಿಸ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಏನೋ ಅನಿರೀಕ್ಷಿತ ಸುದ್ದಿಗಳು ನಿಮಗೆ ಬರೋ ಸಾಧ್ಯತೆ ಇದೆ. ಯಾವ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯಿಂದ ಮೆಸೇಜ್ ಬರ್ಬೋದು, ಅಥವಾ ಅವರೇ ನಿಮ್ಮನ್ನ ಭೇಟಿಯಾಗೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ.
ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ನೋಡೋಣ. ಅನಿರೀಕ್ಷಿತವಾಗಿ ಏನು ಬರಬಹುದು? ಸೆಟ್ ಯುವರ್ ಗೋಲ್ಸ್, ಲೀಡರ್ಶಿಪ್. ಮತ್ತೊಂದು 7 ಹೆವೆನ್ಲಿ ವರ್ಚ್ಯೂಸ್, ಕೀಸ್ ಟು ಗುಡ್ನೆಸ್, ಕ್ರಿಯೇಟಿವ್ ವಂಡರ್ಮೆಂಟ್. ಮತ್ತೊಂದು ಫ್ರೆಂಡ್ಶಿಪ್. ಹಾಗೆ ವೆಕೇಷನ್ ಇದೆ. ಕೆಲವರು ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಹಾಗೂ ಇದೆ. ನಿಮಗಿಲ್ಲಿ ನಿಮ್ಮ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಕೆಲವ್ರಿಗಿಲ್ಲಿ ಪ್ರಮೋಷನ್ ಇರಬಹುದು, ಲೀಡರ್ಶಿಪ್ ಬರ್ತಾ ಇದೆ. ಕೀಸ್ ಟು ಗುಡ್ನೆಸ್, ನಿಮ್ಮ ಭಾವನೆಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಸದ್ಗುಣಗಳನ್ನ ಬೆಳೆಸ್ಕೊಳ್ಳಿ. 7 ಹೆವೆನ್ಲಿ ವರ್ಚ್ಯೂಸ್, ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೊಂಡಾಗ ಇಲ್ಲಿ ಈ ಮೆಸೇಜ್ ಪ್ರಕಾರ ಕೆಲವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದಿದೆ, ಕೆಲವ್ರಿಗೆ IT ಜಾಬ್ ಬೇಕು ಅನ್ನೋದಿದೆ. ಆ ಒಂದು ಜಾಬ್ ಸಿಗೋ ನಿರೀಕ್ಷೆ ಕಾಣ್ತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಯಾವ ವ್ಯಕ್ತಿಯಿಂದ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀರಾ, ಆ ವ್ಯಕ್ತಿ ನಿಮಗೆ ಭೇಟಿ ಮಾಡ್ತಾರೆ ಅಂತ ಹೇಳಿದೆ. ಅದಕ್ಕೆ ಇಲ್ಲೊಂದು ಕನ್ಫರ್ಮೇಷನ್ ಬರ್ತಾ ಇದೆ. ಆ ಒಂದು ರಿಲೇಷನ್ಶಿಪ್ನ ನೀವು ಮುಂದುವರಿಸ್ತೀರಾ, ಅಲ್ಲೊಂದು ಸಕ್ಸಸ್ ಇದೆ. ಹಾಗೆ ನಿಮ್ಗೆ ಇಲ್ಲಿ ಬರ್ತಾ ಇದೆ. ಕನ್ಕ್ಲೂಷನ್ಗೆ ಹೋದಾಗ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ತುಂಬ ಭಾವನೆಗಳಿದೆ, ನಿರಾಸೆ ಇದೆ. ಆದರೆ ಆ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬರೋ ಸಾಧ್ಯತೆ ಇದೆ. ಮೆಸೇಜ್ ಬರ್ಬೋದು ಅಥವಾ ಅವರು ಭೇಟಿಯಾಗೋ ಸಾಧ್ಯತೆ ಕಾಣ್ತಾ ಇದೆ. ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರಬಹುದು, ಮುಂದುವರಿಯುತ್ತೆ. ಅಲ್ಲೊಂದು ಸಕ್ಸಸ್ ಇದೆ. ಯಾರ್ಯಾರು ಫೈನಾನ್ಷಿಯಲ್ ಇಶ್ಯೂಸ್ಗೆ ಕಾಯ್ತಾ ಇದ್ದೀರಾ, ಜಾಬ್ಗೆ ಕಾಯ್ತಾ ಇದ್ದೀರಾ, ಅದೆಲ್ಲ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇದೆ. ಹಾಗಾಗಿ ನಿಮ್ಮಲ್ಲಿ ಒಳ್ಳೆತನ ಬೆಳೆಸ್ಕೊಳ್ಳಿ, ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ, ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.